ಒಂದು ಕಡೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗಾಗಿ ಕಾಂಗ್ರೆಸ್ ಬೀದಿಗಿಳಿದಿದೆ. ಇನ್ನೊಂದು ಕಡೆ ಕಾಕ್ರೋಚ್ ಪಕ್ಷದವರು ಜಂತರ್ ಮಂತರಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ. ಈ ಹೋರಾಟ ನಾಳೆ ಯಾವ ಸ್ವರೂಪ ಪಡೆಯುತ್ತೆ ಅನ್ನುವಂಥದ್ದು ನೋಡಬೇಕಿದೆ. ಫುಟ್ಪಾತ್ ತೆರವು ಮಾಡೋದಕ್ಕೆ ಹೋದಂಥ ಅಧಿಕಾರಿಗಳನ್ನು ಅಟ್ಟಾಡಿಸಿ ಹೊಡೆದಿದ್ದಾರೆ. ಮಹಿಳಾ ಅಧಿಕಾರಿ ಅಂತ ನೋಡೋದನ್ನೇ ಪೆಪ್ಪರ್ ಸ್ಪ್ರೇ ಮಾಡಿ ಹಿಂಸೆ ಕೊಟ್ಟಿದ್ದಾರೆ. ಈಗ ಹಲ್ಲೆಕೋರರ ಮೇಲೆ 307 ಕೇಸ್ ಬುಕ್ ಮಾಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಎಲ್ಲ ಓಕೆ ಆಗಿದ್ರೆ ನಾಳೆಯೇ ಸಂಪುಟ ವಿಸ್ತರಣೆ ಕಾರ್ಯಕ್ರಮ ನಡೀಬೇಕಾಗಿತ್ತು. ಆದರೆ ದೆಹಲಿಯಲ್ಲಿ ಕಾಂಗ್ರೆಸ್ಸಿಗರು ಹೋರಾಟ ಮಾಡ್ತಿರೋದ್ರಿಂದ ಪಟ್ಟಿ ಫೈನಲ್ ಆಗಿಲ್ಲ. ಸದ್ಯಕ್ಕೆ ಸಿದ್ದರಾಮಯ್ಯ ಹಾಗೂ ಸಿಎಂ ಇಬ್ಬರೂ ಕೂಡ ದೆಹಲಿಯಲ್ಲೇ ಬಿಟ್ಟಿದ್ದಾರೆ. ಇನ್ನು ದೇವೇಗೌಡರ ಪತ್ನಿ ಚೆನ್ನಮ್ಮಾಗಲಿ ಇವತ್ತಿಗೆ 5 ದಿನ. ನಾಳೆ ಒಕ್ಕಲಿಗ ಸಂಪ್ರದಾಯದಂತೆ ಹಾಲು ತುಪ್ಪ ಕಾರ್ಯಕ್ರಮ ನಡೆಯಲಿದೆ. ಸಾವಿರಾರು ಜನ ಬರುವುದರಿಂದ ಊಟಕ್ಕೂ ವ್ಯವಸ್ಥೆಗಳನ್ನು ಮಾಡಲಾಗ್ತಾ ಇದೆ. ಈಗ ಎಲ್ಲ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ನೀಟ್ ಪ್ರಶ್ನೆ ಪತ್ರಿಕೆಯ ಸೋರಿಕೆಯ ಪ್ರಕರಣವನ್ನು ಮುಂದಿಟ್ಟುಕೊಂಡು ಮತ್ತು ನೀಟ್ ಪರೀಕ್ಷೆಯನ್ನು ಅವತ್ತು ರದ್ದುಗೊಳಿಸಿರುವಂತಹ ವಿಚಾರವನ್ನು ಮುಂದಿಟ್ಟುಕೊಂಡು ಸಿಜೆಪಿ ನಿನ್ನೆ ದೆಹಲಿಯಲ್ಲಿ ದೊಡ್ಡ ಧರಣಿಯನ್ನು ನಡೆಸಿತು, ಹೋರಾಟವನ್ನು ನಡೆಸಿತು. ಇವತ್ತು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು ಅಂತ ಕಾಂಗ್ರೆಸ್ ಸೇರಿದಂತೆ ಪ್ರತಿಪಕ್ಷಗಳೆಲ್ಲ ಪ್ರಧಾನಮಂತ್ರಿಯವರ ಮನೆ ಮುಂದೆ ಪ್ರತಿಭಟನೆ ನಡೆಸಿದಂತಹ ಘಟನೆಗಳು ಕೂಡ ನಡೆದಿದ್ದಾವೆ. ದೆಹಲಿಯ 7 ಲೋಕ್ ಕಲ್ಯಾಣ್ ಮಾರ್ಗ್ನಲ್ಲಿರುವಂತಹ ಪ್ರಧಾನಮಂತ್ರಿ ಮನೆ ಮುಂದೆ ರಾಹುಲ್ ಗಾಂಧಿ ಇವತ್ತು ಧರಣಿಯನ್ನು ನಡೆಸಿದ್ದಾರೆ. ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ನಡೆಸಿರೋದನ್ನು ವಿರೋಧಿಸಿ ಸಂಸತ್ ಅಧಿವೇಶನದಲ್ಲೂ ಮಾತನಾಡೋದಕ್ಕೆ ನಮಗೆ ಅವಕಾಶ ಬೇರೆ ಕೊಡ್ತಾ ಇಲ್ಲ ಅಂತೇಳಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಈ ಪ್ರತಿಭಟನೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ, ಪ್ರಿಯಾಂಕಾ ವಾದ್ರಾ, ಕಾಂಗ್ರೆಸ್ ಸಂಸದರ ಜೊತೆಗೆ ಕರ್ನಾಟಕದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೂಡ ಧರಣಿಯಲ್ಲಿ ಭಾಗಿಯಾಗಿದ್ದರು. ಇನ್ನು ಕೆ ಸಿ ವೇಣುಗೋಪಾಲ್, ಕೇರಳದ ಮುಖ್ಯಮಂತ್ರಿ ವಿ ಡಿ ಸತೀಶನ್ ಜೊತೆಗೆ ಹಲವು ನಾಯಕರುಗಳು ಪ್ರಧಾನಮಂತ್ರಿಯವರ ಮನೆ ಮುಂದೆ ರಾಹುಲ್ ಗಾಂಧಿಯವರ ಜೊತೆಗೆ ಕುಳಿತು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಆದರೆ ಎಲ್ಲರನ್ನು ಪೊಲೀಸರು ರಾತ್ರಿ ಆಗ್ತಾ ಇದ್ದಂತೆಯೇ ಅಲ್ಲಿಂದ ಎತ್ತಾಕೊಂಡು ಹೋಗಿ ಜಾಗ ಖಾಲಿ ಮಾಡಿಸಿದ್ದಾರೆ. ಇವತ್ತು ಸಂಸತ್ನ ಅಧಿವೇಶನದಿಂದ ರಾಹುಲ್ ಗಾಂಧಿ ಸೀದಾ ಪ್ರಧಾನಿ ಮನೆ ಮುಂದೆಗೆ ಬಂದು ಪ್ರತಿಭಟನೆಯಲ್ಲಿ ಕುಳಿತಿದ್ದಾರೆ. ಪಾದಯಾತ್ರೆ ಮೂಲಕವಾಗಿಯೇ ಬಂದರು. ಕೇಂದ್ರದ ಮುಂದೆ 5 ಬೇಡಿಕೆಗಳನ್ನು ಇಟ್ಟರು. ಬೇಡಿಕೆ ಈಡೇರಿಸುವವರೆಗೂ ಕೂಡ ಧರಣಿಯನ್ನು ನಿಲ್ಲಿಸೋದಿಲ್ಲ ಮತ್ತು ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ಳೋದಕ್ಕೆ ದೇಶದಿಂದ ಎಲ್ಲರೂ ಕೂಡ ಬನ್ನಿ ಅನ್ನುವಂಥ ಕರೆಯನ್ನು ಕೂಡ ರಾಹುಲ್ ಗಾಂಧಿಯವರು ಕೊಟ್ಟಿದ್ರು. ವಿದ್ಯಾರ್ಥಿಗಳ ಮೇಲಿನ ದಾಳಿಯು ಪ್ರತಿ ಭಾರತೀಯ ಕುಟುಂಬದ ಮೇಲಿನ ದಾಳಿಯಾಗಿದೆ. ಪ್ರಧಾನಮಂತ್ರಿ ಮೋದಿ ಉತ್ತರ ನೀಡದೆ ಯಾವುದೇ ಪರಿಣಾಮಗಳನ್ನು ಎದುರಿಸದೆ ತಪ್ಪಿಸಿಕೊಳ್ಳಬಹುದು ಎಂದು ಭಾವಿಸಿದ್ದಾರೆ. ಈ ಬಾರಿ ಅದು ಸಾಧ್ಯವಿಲ್ಲ. ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು ಎಂದು ನಂಬುವ ಪ್ರತಿಯೊಬ್ಬ ದೇಶಭಕ್ತ ಭಾರತೀಯರಿಗೂ ನಾನು ಮನವಿ ಮಾಡುತ್ತೇನೆ. ಪ್ರಧಾನಿಯವರ ನಿವಾಸದ ಮುಂದೆ ನಮ್ಮ ಧರಣಿಯಲ್ಲಿ ಎಲ್ಲರೂ ಬಂದು ಭಾಗವಹಿಸಿ. ಪ್ರಧಾನಮಂತ್ರಿಯವರ ನಿವಾಸದ ಮುಂದೆ ನಡೆಯುವ ಧರಣಿಯಲ್ಲಿ ನಮ್ಮೊಂದಿಗೆ ಸೇರಿಕೊಳ್ಳಿ. ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸಲು ನಾವೆಲ್ಲ ಅರ್ಹರು ಎಂದು ನಂಬುವ ಪ್ರತಿಯೊಬ್ಬ ದೇಶಭಕ್ತ ಭಾರತೀಯರೂ ಬನ್ನಿ. ಪ್ರಧಾನಮಂತ್ರಿ ಉತ್ತರ ಕೊಡಲೇಬೇಕು. 1. ವಿದ್ಯಾರ್ಥಿಗಳ ಮೇಲಿನ ದೌರ್ಜನ್ಯಕ್ಕೆ ಪ್ರಧಾನಿ ಮೋದಿ ಉತ್ತರ ಕೊಡಬೇಕು. 2. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ತಕ್ಷಣವೇ ಪಡೆಯಬೇಕು. 3. ಸಂಸತ್ ಅಧಿವೇಶನದಲ್ಲಿ ಮುಕ್ತ ಚರ್ಚೆಗೆ ಅವಕಾಶ ಮಾಡಿಕೊಡಬೇಕು. 4. ಇಲ್ಲದಿದ್ದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರೇ ರಾಜೀನಾಮೆ ಕೊಡಲಿ. 5. ವಿದ್ಯಾರ್ಥಿಗಳ ಮೇಲೆ ದಾಳಿ ಮಾಡಿಸಿದ್ದಕ್ಕೆ ಅಮಿತ್ ಶಾ ರಾಜೀನಾಮೆ ನೀಡಲಿ. ಇನ್ನು ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ಸಿಗರ ಹೋರಾಟ ದಿಢೀರ್ ಅಂತ ಶುರುವಾಯಿತು. ಧರಣಿ ನಿಲ್ಲಿಸಿ ಅಂತ ಹೇಳೋದಕ್ಕೆ ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಅವರು ರಾಜಿ ಸಂಧಾನ ಮಾಡಿ ಅವರ ಅಹವಾಲುಗಳನ್ನು ಕೇಳೋದಕ್ಕಾಗಿ ಬಂದಿದ್ದರು. ರಾಹುಲ್ ಗಾಂಧಿ ಅವರನ್ನ ಮನವೊಲಿಸಿ ಧರಣಿ ನಿಲ್ಲಿಸೋದಕ್ಕೆ ಜಿತೇಂದ್ರ ಸಿಂಗ್ ಅವರು ಪ್ರಯತ್ನ ಪಟ್ಟಿದ್ದಂತಹ ಘಟನೆಯೂ ಕೂಡ ನಡೀತು. ದೆಹಲಿಯ ಪ್ರಧಾನಮಂತ್ರಿಯವರ ಮನೆ ಮುಂದೆ ಧರಣಿ ಮಾಡ್ತಾ ಇದ್ದಂತಹ ಜಾಗದಲ್ಲಿ ರಾಹುಲ್ ಗಾಂಧಿಯವರನ್ನ ಜಿತೇಂದ್ರ ಸಿಂಗ್ ಅವರು ಭೇಟಿಯಾದರು. ಧರಣಿಯನ್ನು ವಾಪಸ್ ತಗೊಂಡು ನೀವು ಅಧಿವೇಶನಕ್ಕೆ ಬನ್ನಿ, ಅಲ್ಲೇ ಚರ್ಚೆ ಮಾಡೋಣ ಅಂತ ಮನವಿಯನ್ನು ಮಾಡಿದರು. ಆದರೆ ರಾಹುಲ್ ಗಾಂಧಿ ಇದಕ್ಕೆ ಒಪ್ಪಲಿಲ್ಲ. ನಮ್ಮ ಬೇಡಿಕೆಗಳನ್ನು ಈಡೇರಿಸುವವರೆಗೂ ಕೂಡ ನಾವು ಧರಣಿ ನಿಲ್ಲಿಸೋದಿಲ್ಲ ಅಂತ ಹೇಳಿದರು. ಪರಿಗೈಯಲ್ಲಿ ಜಿತೇಂದ್ರ ಸಿಂಗ್ ಅವರು ವಾಪಸ್ ಹೋಗಿ ರಾಹುಲ್ ಗಾಂಧಿ ಕೊಟ್ಟ ಮಾತಿನಂತೆ ನಡ್ಕೊಳ್ಳಿಲ್ಲ ಅನ್ನುವಂತಹ ಆರೋಪವನ್ನು ಕೂಡ ಮಾಡಿದ್ದಾರೆ. Why is the Prime Minister silent? What is the reason? He should apologize to the students and he should stop this nonsense of police people thrashing students. This is completely wrong. ಇನ್ನು ಪ್ರಧಾನಿ ಮನೆ ಮುಂದೆ ಕಾಂಗ್ರೆಸ್ ನಾಯಕರು ಏಕಾಏಕಿ ಧರಣಿ ಕೂರೋದಕ್ಕೆ ಕಾರಣ
ಇವತ್ತು ಸಂಸತ್ ಭವನದ ಒಳಗೂ ಮತ್ತು ಹೊರಗೂ ನಡೆದಂತಹ ಕೆಲವು ಬೆಳವಣಿಗೆಗಳು. ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಬೆಳಗ್ಗೆ ಸ್ಪೀಕರ್ ಅವರನ್ನ ಭೇಟಿಯಾಗಿದ್ದರು. ಕೆ.ಸಿ. ವೇಣುಗೋಪಾಲ್, ಪ್ರಿಯಾಂಕಾ ಗಾಂಧಿ, ಸಮಾಜವಾದಿ ಪಕ್ಷದ ನಾಯಕರು, ವಿದ್ಯಾರ್ಥಿ ಸಂಘಟನೆಗಳ ಪ್ರಮುಖರು ಸೇರಿ ಅನೇಕರು ಸ್ಪೀಕರ್ ಓಂ ಬಿರ್ಲಾ ಅವರನ್ನ ಭೇಟಿಯಾಗಿದ್ದರು. ದೆಹಲಿಯಲ್ಲಿ ನಿನ್ನೆ ನಡೆದಂತಹ ಲಾಠಿ ಚಾರ್ಜ್ ಬಗ್ಗೆ ಚರ್ಚೆಗೆ ಅವಕಾಶ ಕೊಡಬೇಕು ಅಂತ ಮನವಿ ಮಾಡಿದರು. ಆದರೆ ಸ್ಪೀಕರ್ ಓಂ ಬಿರ್ಲಾ ಕೇಂದ್ರ ಸರ್ಕಾರವನ್ನು ಕೇಳಿ ಸದನದಲ್ಲಿ ಇದನ್ನು ಪ್ರಸ್ತಾಪಿಸಿದ ನಂತರ ನಿರ್ಧಾರವನ್ನು ಕೈಗೊಳ್ತೀನಿ ಅನ್ನೋದನ್ನು ಹೇಳಿ ಕಳಿಸಿದರು. ಲೋಕಸಭೆಯಲ್ಲಿ ಸ್ಪೀಕರ್ ಅವರಿಗೆ ಚರ್ಚೆಗೆ ಅವಕಾಶ ಕೊಡೋದಕ್ಕೆ ಪರಮಾಧಿಕಾರ ಇರುವಾಗ ಕೇಂದ್ರ ಸರ್ಕಾರದ ಬಳಿಯಲ್ಲಿ ಅನುಮತಿ ಕೇಳೋದಕ್ಕೆ ಮುಂದಾಗಿದ್ದಾರೆ ಅಂತ ಕಾಂಗ್ರೆಸ್ನವರು ಆರೋಪವನ್ನು ಮಾಡಿದ್ದಾರೆ. स्पीकर के पास गए हमने कहा कि देखिए हम स्टूडेंट इशू पे डिस्कस करना चाहते हैं और स्पीकर ने हमें कहा कि डिस्कशन के लिए उन्हें सरकार से पूछना है. मतलब आप समझिए, स्पीकर इज टेलिंग अस दैट टू डिबेट इन पार्लियामेंट ही हैज टू टेक परमिशन फ्रॉम द गवर्नमेंट. ही इज ओपनली टेलिंग अस दैट. ठीक है. ಲೋಕಸಭೆ ಸ್ಪೀಕರ್ ಅವರನ್ನ ಭೇಟಿಯಾದ ಮೇಲೆ ಅಲ್ಲಿ ನಡೆದಂತಹ ಚರ್ಚೆಗಳ ಬಗ್ಗೆ ರಾಹುಲ್ ಗಾಂಧಿ ಹೇಳಿಕೆಯನ್ನು ಕೊಟ್ಟು ಅಧಿವೇಶನಕ್ಕೆ ಹೋದರು. ಇನ್ನೊಂದು ಕಡೆ ರಾಜ್ಯಸಭೆ ಅಧಿವೇಶನ ಕೂಡ ಶುರುವಾಯಿತು. ಎರಡು ಸದನಗಳಲ್ಲಿ ಕಾಂಗ್ರೆಸ್ ಮತ್ತು ಪ್ರತಿಪಕ್ಷದ ಇತರೆ ಸದಸ್ಯರುಗಳು ಕಾಕ್ರೋಚ್ ಹೋರಾಟದ ಮತ್ತು ಲಾಠಿ ಚಾರ್ಜ್ ಬಗ್ಗೆ ಚರ್ಚೆಗೆ ಅವಕಾಶವನ್ನು ಕೇಳಿದ್ದಾರೆ. ಆದರೆ ಎರಡು ಸದನಗಳಲ್ಲೂ ಕೂಡ ಈ ಒಂದು ಚರ್ಚೆಗೆ ಅವಕಾಶ ಸಿಗಲಿಲ್ಲ. ಸದನದ ಒಳಗೆ ಕೂಗಾಟ ಜೋರಾಗ್ತಾ ಇದ್ದಂತೆ ಅಧಿವೇಶನವನ್ನು ಮಧ್ಯಾಹ್ನ 12 ಗಂಟೆಗೆ ಮುಂದೂಡಿಕೆ ಮಾಡಲಾಯಿತು. ಆದರೆ ಮತ್ತೆ ಅಧಿವೇಶನ ಶುರುವಾಗಲೇ ಇಲ್ಲ. प्रश्नकाल के बाद आपको उचित नियम प्रक्रियाओं के तहत सभी मुद्दों पर चर्चा करने का अवसर दिया जाएगा. सदन की कार्रवाई आज 12 बजे तक के लिए स्थगित की जाती है. मुझे 4 शब्द बोलने का मौका आपने बोलो, और क्या बोलना है? तो मौका आपने दिया कि कल एक बहुत दुर्दैवी घटना हो गई और वो दुर्दैवी घटना में हमारे जो स्टूडेंट्स पेपर लीक और नीट एग्जामिनेशन के बारे में जो आवाज उठा रहे हैं उनके ऊपर लाठी चार्ज किए, टीयर गैस किए, उनको हॉस्पिटल में स्टूडेंट्स के ऊपर जो असॉल्ट हुए हैं और लाठीचार्ज हुआ है और टीयर गैसेस छोड़े हैं और सभी स्टूडेंट्स को उनको मारपीट करके बहुत से लोग हॉस्पिटल में भी है. आवाज़ उठाने के लिए, बात रखने के लिए समय भी पूछा था और हमने उठ के बात करने के लिए तैयार हो गए, लेकिन माइक ऑफ हो गया, बंद हो गया. ये डेमोक्रेसी है. ಹೀಗೆ ತಾನು ಮಾತಾಡುವಾಗ ಮೈಕ್ ಆಫ್ ಮಾಡಿದ್ದಾರೆ ಅಂತೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಆರೋಪವನ್ನು ಮಾಡಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆಯೂ ಕೂಡ ಕೇಂದ್ರ ಸರ್ಕಾರ ಉತ್ತರವನ್ನು ಕೊಡ್ತಾ ಇಲ್ಲ ಅನ್ನುವಂಥದ್ದು ಪ್ರತಿಪಕ್ಷದವರ ನೇರವಾದಂಥ ಆರೋಪ ಆಯಿತು. ಇದಾದ ನಂತರ ಕಾಂಗ್ರೆಸ್ನವರು ಒಂದು ಸಭೆಯನ್ನು ನಡೆಸಿ ಏಕಾಏಕಿ ಪ್ರಧಾನಮಂತ್ರಿಯವರ ನಿವಾಸದ ಮುಂದೆ ಧರಣಿ ಕುಳಿತುಕೊಳ್ಳೋದಕ್ಕೆ ಹೋದರು. ಪ್ರಧಾನಮಂತ್ರಿಯವರ ಮನೆ ಮುಂದೆ ಧರಣಿ ಮಾಡ್ತಾ ಇದ್ದಾಗ ಮಲ್ಲಿಕಾರ್ಜುನ ಖರ್ಗೆ ಅವರ ಕೈಗೆ ಕೋಳದ ರೀತಿಯಲ್ಲಿ ಟ್ಯಾಗ್ಗಳನ್ನು ಕಟ್ಟಿಕೊಂಡು ಆಕ್ರೋಶ ವ್ಯಕ್ತಪಡಿಸಿದರು. ರಾಹುಲ್ ಗಾಂಧಿ, ಪವನ್ ಖೇರಾ ಸೇರಿದಂತೆ ಅನೇಕರು ಕೈಗೆ ಬೇಡಿಗಳನ್ನು ಹಾಕಿದ್ದಾರೆ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದರು. ಪ್ರಧಾನಮಂತ್ರಿಯವರ ಮನೆ ಮುಂದೆ ಕ್ಷಣಕ್ಕೂ ಕೂಡ ಜನ ಜಮಾವಣೆ ಆಗೋದಕ್ಕೆ ಶುರುವಾಯಿತು. ಅಷ್ಟೇ ಅಲ್ಲದೆ ಕಾಂಗ್ರೆಸ್ನವರು ಅಹೋರಾತ್ರಿ ಧರಣಿ ನಡೆಸಬೇಕು ಅನ್ನುವಂತಹ ರೀತಿಯಲ್ಲೂ ಕೂಡ ಪ್ಲಾನ್ ಅನ್ನು ಮಾಡಿಕೊಂಡಿದ್ರು. ಮೊದಲು ಯುವ ಕಾಂಗ್ರೆಸ್ ಕಾರ್ಯಕರ್ತರು ಕನ್ಯಾಕುಮಾರ್ ಸೇರಿದಂತೆ ಅನೇಕರು ಬರೋದಕ್ಕೆ ಶುರುವಾದರು. ಆಗ ಪೊಲೀಸರು ಮತ್ತು ಅರಸೇನಾ ಪಡೆಯವರು ಬಲವಂತವಾಗಿ ಅವರುಗಳನ್ನು ಬಸ್ಗೆ ಹತ್ತಿಸಿ ವಶಕ್ಕೆ ಪಡ್ಕೊಳ್ಳುವಂತಹ ಕೆಲಸವನ್ನು ಮಾಡಿದರು.
नहीं भाई उसमें नहीं भाई ಇಷ್ಟಾದರೂ ರಾಹುಲ್ ಗಾಂಧಿ ಮತ್ತು ಟೀಮ್ ಧರಣಿಯನ್ನು ನಿಲ್ಲಿಸಲಿಲ್ಲ. ಧರಣಿ ಜಾಗಕ್ಕೆ ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಅವರು ಕೂಡ ಆಗಮಿಸಿದರು. ಆದರೆ ರಾಹುಲ್ ಗಾಂಧಿ ಅವರ ಹತ್ತಿರ ಹೋಗುವ ಮೊದಲೇ ಅಖಿಲೇಶ್ ಯಾದವ್ ಅವರನ್ನ ಭದ್ರತಾ ಪಡೆಗಳವರು ವಶಕ್ಕೆ ಪಡ್ಕೊಂಡ್ರು. ಇಷ್ಟೆಲ್ಲ ಆಗೋವಾಗ ದೆಹಲಿಯಲ್ಲಿ ಕತ್ತಲಾಗ್ತಾ ಬಂದಿತ್ತು. ಹಾಗಾಗಿ ಸುರಕ್ಷತೆಯ ದೃಷ್ಟಿಯಿಂದಲೂ ಕೂಡ ರಾಹುಲ್ ಗಾಂಧಿ ಅವರನ್ನು ಸೇರಿದಂತೆ ಕಾಂಗ್ರೆಸ್ ನಾಯಕರುಗಳನ್ನು ವಶಕ್ಕೆ ಪಡೆಯೋದಕ್ಕೆ ಪೊಲೀಸರು ಮುಂದಾದರು. ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ರಸ್ತೆಯಲ್ಲೇ ಮಲ್ಕೊಂಡ್ರು. ಅವರನ್ನು ಎಳೆದು ಹೊತ್ತೊಯ್ಯಬೇಕಾದಂಥ ಪರಿಸ್ಥಿತಿ ಪೊಲೀಸರಿಗೆ ನಿರ್ಮಾಣ ಆಯಿತು. ರಾಹುಲ್ ಗಾಂಧಿ ನೆಲದ ಮೇಲೆ ಬಿದ್ದು ಬಲವಾಗಿ ಹಾಗೆಯೇ ಮಲ್ಕೊಂಡಿದ್ರು. ಯಾವುದೇ ಕಾರಣಕ್ಕೂ ಕೂಡ ಪೊಲೀಸರು ಎಬ್ಬಿಸಿದ್ರು. ನಾನು ಹೇಳೋದಿಲ್ಲ ಅಂತ ಹೇಳ್ಕೊಂಡು ಅಲ್ಲೇ ಮಲ್ಕೊಂಡ್ರು. ಲೋಕಸಭೆ ಪ್ರತಿಪಕ್ಷ ನಾಯಕ ಅಂತ ಕೂಡ ನೋಡಿದ್ರೆ ಅವ್ರನ್ನ ಬಲವಂತವಾಗಿ ನಂತರ ಪೊಲೀಸರು ಎತ್ಕೊಂಡು ಹೋಗಿ ಬಸ್ ಒಳಗಡೆ ಕೂರಿಸಿ ಕರ್ಕೊಂಡು ಹೋದ್ರು. ಈ ವೇಳೆ ರಾಹುಲ್ ಗಾಂಧಿ ಅವರ ಮೂಗು ತುಟಿ ಹತ್ರ ರಕ್ತ ಬರುವಂತೆ ಗಾಯಗಳಾಗಿದ್ದಾವೆ ಅನ್ನುವಂಥದ್ದು ಕೂಡ ಗೋಚರಿಸ್ತಾ ಇತ್ತು. ಇನ್ನೊಂದು ಕಡೆ ಪ್ರಿಯಾಂಕಾ ವಾದ್ರಾ ಅವ್ರನ್ನ ಬಲವಂತವಾಗಿ ಬಸ್ಗೆ ಹತ್ತಿಸೋದಕ್ಕೆ ಮುಂದಾದ್ರು. ಆದರೆ ಬಸ್ಗೆ ಹತ್ತೋದಕ್ಕೆ ಹೋದಂತಹ ಪ್ರಿಯಾಂಕಾ ಡೋರ್ನಲ್ಲಿ ನಿಂತು ನಾನು ಒಳಗೆ ಬರಲ್ಲ ಅಂತೇಳಿ ನಗ್ತಾನೆ ಆ ಒಂದು ಪೊಲೀಸ್ ಅಧಿಕಾರಿಗಳು ಯಾರೋ ಅವ್ರನ್ನ ಒಳಗಡೆ ನುಗ್ಗಿಸೋದಕ್ಕೆ ಒಳಗೆ ಹತ್ತಿಸೋದಕ್ಕೆ ಟ್ರೈ ಮಾಡ್ತಾ ಇದ್ರು. ಅವ್ರಿಗೆ ಬಿಡದೇನೆ ಸ್ವಲ್ಪ ಹೊತ್ತು ಸತಾಯಿಸಿದ್ರು. एक सेकंड स्टूडेंट पे हाथ उठा रहे स्टूडेंट का नहीं भाई